ಇವತ್ತು ಹೇಗಾದ್ರೂ ಮಾಡಿ ಒಂದ್ ಎಮ್ಮೆನ್ ಕದ್ದಾದ್ರೂ ತಂದು ಮನೆ ಮುಂದೆ ಕಟ್ಟಾಕಿ ಮೂಸಂಬಿ ಮನಸ್ಸು ಗೆಲ್ಲೇಬೇಕು. ಸೀನಿಯರ್, ನಾನು ಹಂಗೆ ಸ್ವಲ್ಪ ಆಚೆ ಹೋಗಿ ಅಡ್ಡ ಆಡ್ಕೊಂಡು ಬರ್ತೇನೆ. ಹೌದಾ? ಈ ಬಿಸ್ಕತ್ ಬಾಯಲ್ಲ ಹಾಕೊಂಡು ಅಬ್ಬಾ, ಇವನ್ ಮನೆಯಿಂದ ಆಚೆ ಕಳಿಸಿ ಆ ದೇವರೇ ನನಗೆ ಸಹಾಯ ಮಾಡ್ದ. ಮೂಸಂಬಿ ಬರೋದ್ರೊಳಗೆ ಯಾವ್ದಾದ್ರು ಒಂದು ಎಮ್ಮೆನ ಕದ್ದು ತಂದಾದ್ರೂ ಅವಳ ಕೈಲಿ ಶಬಾಷ್ ಅನ್ನಿಸ್ಕೋಬೇಕು. ಎಮ್ಮೆ ಎಮ್ಮೆ ಮೂಸಂಬಿ, ನನ್ನ ಭಾಗ್ಯದ ಬಾಗಿಲು ತೆಗೆದು. ಅಮ್ಮ ತಾಯೇ, ನಿನಗೆ 1000 ನಮಸ್ಕಾರ. ಸೀನಿಯರ್, ನನಗೆ ಆಟ ಆಡಿಸ್ತೀಯಾ? ಬಾ. ಮೂಸಂಬಿ ಎಮ್ಮೆ ಅಲ್ಲಿ ನೋಡಿದ್ದು ಇಲ್ಲಿಗೆ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ಜೂನಿಯರ್. ನಾನ್ ಮಾಡ್ಬೇಕು ಅನ್ಕೊಂಡ್ ಕೆಲ್ಸನ ನೀನೇ ಮಾಡ್ಬಿಟ್ಟಿದ್ಯಾ. ಸೀನಿಯರ್, ಮೂಸಂಬಿ ಎಮ್ಮೆನ ಕಷ್ಟಪಟ್ಟು ಹುಡ್ಕೊಂಡು ಬಂದ್ ನಾನೇ ಇದನ್ನ ಅವಳ ಕೈಗೆ ಒಪ್ಪಿಸ್ತೇನೆ. ನೀನೇ ಹುಡುಕಿದ್ರು ನಾನೇ ಹುಡುಕಿದ್ದು ಅಂತ ನೀನ್ ಹೇಳ್ಬೇಕು. ನಾನ್ ಸೀನಿಯರ್ ಹೇಳ್ತಾ ಇದ್ದೀನಿ. ನಾನೇ ಇದನ್ನ ಒಪ್ಪಿಸ್ತೇನೆ. ಇಲ್ಲ, ನಾನು ಒಪ್ಪಿಸ್ತೇನೆ. ಬೇಡ ಸೀನಿಯರ್, ನಾನು ಹೇಳ್ತಾ ಇದ್ದೀನಿ. ಬೇಡ, ನಾನು ಹೇಳ್ತಾ ಇದ್ದೀನಿ. ಎಮ್ಮೆ ನಂದು ಕೈ ಬಿಡ. ರಂಗ, ಕರಿ, ಅತ್ತಿಮ್ಮ, ರಾಜು ಎಲ್ರು ಬಂದ್ರು. ಎಮ್ಮೆ ಕಲ್ರು ಬಂದವ್ರೆ. ಅಯ್ಯಯ್ಯೋ, ಇದೇನಿದು? ಪೊಲೀಸರಾಗಿ ನೀವೇ ಒಳ್ಳೆ ಕಳ್ಳರು ಬಂದಂಗೆ ಇಲ್ಲಿಗೆ ಬಂದಿದ್ರಿ? ನೀಗೋಸ್ಕರ ತ್ಯಾಗ ಮಾಡಕ್ ಬಂದಿದ್ವಿ. ಕಳೆದೋಗಿರೋ ನಿನ್ನ ಎಮ್ಮೆನ ಹುಡುಕೊಟ್ಟು ನಿನ್ ಮನಸ್ಸು ಗೆಲ್ಬೇಕು ಅಂತ ಬಂದ್ವಿ. ಅದಕ್ಕೆ ಇಷ್ಟೊತ್ತಲ್ಲಿ ನೀವು ಹಿಂಗ್ ಬಂದ್ರೆ ಜನ ದನ ಬಡಿದಂಗ್ ಬಡಿದೆ ಸುಮ್ಕಿರ್ತಾರ? ಹೋಗೋಗಿ ಸುಡಂಗ್ ನೀರ್ ಕಾಯಿಸ್ಕೊಂಡು ಬೆಚ್ಚಗ್ ಮಲಕ್ಕಳಿ. ಬೆಳಿಗ್ಗೆ ಬಂದು ಹಾಲು ಕೊಡ್ತೀನಿ. ಇವ್ರಿಗೆಲ್ಲ ನಾವ್ ಕಳ್ಳರಲ್ಲ ಅಂತ ಕನ್ಫರ್ಮ್ ಮಾಡ್ಬಿಡು. ನಾವ್ ಬರ್ತೀನಿ. ಏನ್ರ ನಿಮ್ಮ ಪೊಲೀಸ್ನವ್ರು ಯಾರು ಕಳ್ದ ಯಾರು ಒಂದ್ ಇಷ್ಟು ಗೊತ್ತಾಗಿಲ್ವಲ್ಲ? ಅವರು ನನ್ನ ಕಳೆದೋಗಿರೋ ಎಮ್ಮೆನ ಹುಡುಕೊಡಕ್ ಬಂದಿರೋ ಪೊಲೀಸ್ನವ್ರು. ಗುಡ್ ಮಾರ್ನಿಂಗ್ ಮಮ್ಮಿ. ಕಾಫಿ ಕಾಫಿ ಕಾಫಿ. ಮಮ್ಮಿ, ಕಾಫಿ. ಥ್ಯಾಂಕ್ ಯು ಮಮ್ಮಿ. ಏನಮ್ಮ ಇವತ್ತು ಬಲು ಖುಷಿಯಾಗಿದ್ಯಾ? ಖುಷಿಯಾಗಿಲ್ಲ ಇನ್ನೇನು. ಇಷ್ಟ್ ದಿನ ಚಿಕ್ಕಮ್ಮ ತನ್ನ ಮಗುನ ಮಗು ಅಂತ ತಿಳ್ಕೊಂಡಿದ್ರು. ಇವತ್ತಿನ ಬಂಡವಾಳ ಗೊತ್ತಾಯ್ತು. ಏನದ್ ಗೊತ್ತಾಗಿದ್ದು? ನೀನ್ ಗುಟ್ಟಾಗಿಟ್ಟಿದ್ ವಿಷಯ ಈಗ ರಟ್ಟಾಯ್ತು. ಗುಟ್ಟು ರಟ್ಟು ಏನೇನಿಂದ ಎಡವಟ್ಟು ಎಲ್ಲ ನಿನ್ ಮಕದಲ್ಲೇ ಕಾಣಿಸ್ತಿದ್ಯಪ್ಪ. ಕೋತಿನ ಕುಣಿತಾ ಇದೆ. ಕೋತಿಯಾಗಿ ಕುಣಿದಿರೋದ್ ಕಾಣಿಸ್ತಿದೆ. ಅಮ್ಮ, ಏನಮ್ಮ ಇವತ್ತು ಬೆಳಗ್ಗೆ? ಅದೇನಂತ ಹೇಳ್ಬಿಡೆ. ಹೇಳ್ಬಿಡ್ಲಾ? ಹೇಳೆ. ಸುಂದರವಾದ ನನ್ ಚಿಕ್ಕಮ್ಮನ ಮಗನಿಗೆ ಯಾವಳೋ ಒಬ್ಬ ಸುಂದರಿ ತನ್ನ ಸುಂದರವಾದ ತುಟಿಗಳಿಂದ ಟೊಂಟೊಳಾಯಿನ್ ಕೊಟ್ಟಿದ್ದಾಳೆ. ಯಾರ ಹುಡುಗಿ? ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಯಾರದು ಅಂತ ಹೇಳು. ನಿಜವಾಗ್ಲೂ ನನಗೆ ಗೊತ್ತಿಲ್ಲಮ್ಮ. ಸುಳ್ಳು ಹೇಳ್ತೀರ ಚಿಕ್ಕಮ್ಮ? ನನಗ್ ಗೊತ್ತಿದೆ. ಯಾರಮ್ಮ? ಅದೇ ನಿನ್ ಲವರು ಆ ಮೂಲೆ ಮನೆ ವೆಂಕಟ ಸುಬ್ಲಕ್ಷ್ಮಮ್ಮ ತಾನೇ? ಚಿಕ್ಕಮ್ಮ, ಸ್ನಾನ ಬಿಡ್ತೀರ? ತಣ್ಣೀರಿದ್ಯಾ?
ನಿನಗೆ ಅದೇ ಸರಿ. ಅಷ್ಟೇ ಸಾಕು ನನ್ಗೆ, ಅಷ್ಟೇ ಸಾಕು, ಬಿಟ್ರೆ ಸಾಕು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಸಾರಿ ಸರ್, ನಿನ್ನೆ ರಾತ್ರಿ ನಾನು ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಅಂತ ಡ್ಯಾಡಿ ಹೇಳಿದ್ರು. ಅಂತ ಹೋಲ್ಸ್ ಜಾಗದಲ್ಲಿ ನಾನೇನು ನೋಡ್ತೀನಿ ಅಂತ ತಿಳ್ಕೊಂಡಿರ್ಲಿಲ್ಲ. ಬೇರೆ ಯಾರೇ ಆಗಿದ್ರು ಇಷ್ಟೊತ್ತಿಗೆ ಲಾಕಪ್ ಅಲ್ಲಿ ಇರ್ಬೇಕಾಗಿತ್ತು. ನಿಜ ಸರ್, ಒಳ್ಳೆ ಸಮಯದಲ್ಲಿ ಬಂದು ನನ್ನ ಕಾಪಾಡಿದ್ರಿ. ಇಲ್ದೇ ಇದ್ರೆ ಇಷ್ಟೊತ್ತಿಗೆ ನನ್ ಗತಿ ಏನೇನಾಗಿರ್ತಿತ್ತು. ಲೋಕ್ ಅನಿತಾ, ಹೆಣ್ಣು ಯಾವಾಗ್ಲೂ ಹೆಣ್ಣಾಗೇ ಇರ್ಬೇಕು. ತಂದೆ ಶ್ರೀಮಂತಿಕೆ ಗುಂಗ್ನಲ್ಲಿ ತಾನು ಯಾರು, ತನ್ನ ಕರ್ತವ್ಯ ಏನು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಖಂಡಿತ ಮರೆಯಲ್ಲ ಸರ್. ಇದೇನ್ ಸರ್ ಇದು? ಚಪ್ಲಿ, ಹಳೇದು. ಇನ್ನೊಂದ್ಸಲ ಆ ಜಾಗದಲ್ಲಿ ನೀವು ನನ್ನ ನೋಡಿದ್ರೆ ಇದನ್ನ ತಗೊಂಡು ನಿಮ್ಗಿಷ್ಟ ಬಂದಾಗ ಹೊಡಿರಿ ಸರ್. ಆ ಕೆಲ್ಸನ ನಾನು ಮಾಡಲ್ಲ, ನೀನೇ ಮಾಡ್ಕೋಬೇಕು. ಇವಾಗ ನಾವು ಏನೇನು ನಿಂತೇ ಇದೆಯಲ್ಲ. ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರ ಮೇಲೆ? ಒಬ್ಬ ಕಳ್ಳನ್ ಮೇಲೆ. ಏನ್ ಕದ್ದ? ಪವಿತ್ರವಾದ ನನ್ನ ಹೃದಯನ ಕದ್ದುಕೊಂಡು ಹೋಗಿದ್ದಾನೆ ಸರ್. ಯಾರಮ್ಮ ಮುಟ್ಟಾಳ? ತಾವೇ ಸರ್. Damn it. ಭಾರತಿ, ವಸಂತಿ, ಭಾರತಿ, ಬಾ ಒಳಗ್ ಬಾ, ಕೂತ್ಕೋ. ಏನೇ ಇದು ಆಶ್ಚರ್ಯ, ಒಂದು ಕಾಗದಾನು ಬರಿದೆ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟೆ. ನನಗೂ ಗೊತ್ತಿರ್ಲಿಲ್ಲ ವಸಂತಿ. ಗಾಂಧಿ ಜಯಂತಿ ಅಂತ ಕೆಲವರನ್ನ ಬಿಡುಗಡೆ ಮಾಡಿದ್ರು. ಆ ಲಿಸ್ಟಲ್ಲಿ ನನ್ನ ಹೆಸರು ಇತ್ತು, ಹೊರಗೆ ಬಂದ್ಬಿಟ್ಟೆ. ಸದ್ಯ ಇವತ್ತಿಗೆ ನಿನ್ ಕಷ್ಟ ಎಲ್ಲ ಪರಿಹಾರ ಆಯ್ತು. ನೋಡು, ಇನ್ಮೇಲೆ ನೀನೆಲ್ಲೂ ಹೋಗ್ಬೇಡ, ನಮ್ಮನೇಲೆ ಆರಾಮಾಗಿದ್ಬಿಡು. ನಿನಗೆ ಯಾಕೆ ಆ ಭಾರ? ನೋಡು, ಇನ್ನೊಂದ್ಸಾರಿ ಆ ಮಾತು ಹೇಳ್ಬೇಡ. ನಿನ್ನ ಋಣ ತೀರ್ಸೋಕೆ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ? ಸಾಯೋ ತನಕ ನಿನ್ ಸೇವೆ ಮಾಡಿದ್ರು ಅದು ತೀರೋಲ್ಲ ಕಣೆ. ಅದ್ ಸರಿ, ವಿಜಯಲ್ಲೇ? ಓಹ್, ನನ್ ಮಗ ವಿಜಯ? ಹೌದು, ನಿನ್ನ ಮಗ ವಿಜಯ್. ಈಗ ಏನ್ ಮಾಡ್ತಿದ್ದಾನೆ? ಈಗ ಅವನು ಎಷ್ಟು ದೊಡ್ಡವನಾಗಿ ಬೆಳೆದ್ಬಿಟ್ಟಿದ್ದಾನೋ ಗೊತ್ತಾ? ಇನ್ನು ಎಳೆ ಮಗು ಹಾಗೆ ನನ್ ಸೆರಗಿಡ್ಕೊಂಡೇ ಓಡಾಡ್ತಾನೆ. ನನ್ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದ್ದಾನೆ. ನನ್ನಂತ ತಾಯಿನ ಪಡೆಯೋಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಅಂತ ಆಗಾಗೆ ಹೇಳ್ತಿರ್ತಾನೆ. ಅಗೋ, ಅವನಿಗೆ 100 ವರ್ಷ ಆಯ್ಸು. ನೆನ್ಸ್ಕೊತಿದ್ದಾಗೆ ಬಂದ್ಬಿಟ್ಟ. ಅಮ್ಮ, ನೀವು? ನಾನು ಇವ್ ನಿನ್ನ ಆಂಟಿ ಕಣೋ, ಮರ್ತುಬಿಟ್ಟಿಯಾ? ಚಿಕ್ಕ ವಯಸ್ಸಿನಲ್ಲಿ ಕಾನ್ವೆಂಟ್ ಬಂದು ನಿನಗೆ ಚಾಕ್ಲೇಟ್ಸ್, ಗೊಂಬೆಗಳು ತಂದು ಕೊಡ್ತಾ ಇರ್ಲಿಲ್ವಾ? ವಿಜಯ್ ಆಂಟಿ, ಇಲ್ಲೋಡು, ನಾನು ನಿನಗೋಸ್ಕರ ಏನೇನ್ ತಂದಿದ್ದೀನಿ. ಏರೋಪ್ಲೇನು, ಚಾಕ್ಲೇಟ್ಸ್ ತಗೋ. ಆಂಟಿ, ನಿಮ್ಮ ನಮ್ಮ ಅಂತ ಕರೀಲ? ಆಂಟಿ ಅಂತಾನೆ ಕರಿ ವಿಜಯ್. ವಿಜಯ್, ನಾನು ಬರ್ತೀನಪ್ಪ. ಹಾ, ಜ್ಞಾಪಕಕ್ಕೆ ಬಂತು. ಅದೇ ಆಂಟಿ. ಆಂಟಿ, ಎಲ್ಲಿ ಹೊರಟೋಗಿದ್ರಿ ಇಷ್ಟ ದಿನ? ನಾನು ತುಂಬಾ ದೂರ ಹೊರಟೋಗಿದ್ದಪ್ಪ. ಹೇಗೋ ಬಂದ್ಬಿಟ್ಟಿದ್ದೀರಾ. ಇನ್ನು ಮುಂದೆ ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಆಗ್ಲಪ್ಪ, ಇಲ್ಲೇ ನನ್ನ ಕಣ್ಣು ತುಂಬಾ ನಿನ್ನನ್ನೇ ನೋಡ್ತಾ ಇಲ್ಲೇ ಇದ್ಬಿಡ್ತೀನಿ.